ಇವತ್ತು ಹೊರಡು ಲೇಟಾಗಿ ಮೈಕದ ಜಾಕ್ ಹಾಕೋದೇ ಮರ್ತುಬಿಟ್ಟೆ. ಒಂದು 2 ವಿಡಿಯೋದಲ್ಲಿ ಏನು ವಾಯ್ಸ್ ಕೇಳಿಸ್ತಿಲ್ಲ ಅನಿಸುತ್ತೆ. ನೋಡೋಣ, ಚೆಕ್ ಮಾಡೋಣ. ಬೈಕರ್ಸ್ಗಳು ತುಂಬ ಕಡಿಮೆ ಇವತ್ತು, ಅದು ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ನಿನ್ನೆ ಅಮಾವಾಸ್ಯೆರಕ್ಕೆ ಹೋಗಿ ಯಾರು ಬಂದಿಲ್ಲ ಅನಿಸುತ್ತೆ. ಯೂಟ್ಯೂಬರ್ದೊಂದು ಟೆನ್ಷನ್ ಏನಂದರೆ ಸುಮ್ಮನೆ ಇರೋಂಗೂ ಇಲ್ಲ, ಓಡಾಡೋಂಗೂ ಇಲ್ಲ, ಹಂಗಾಗಿದೆ ಬದುಕು. ನೋಡುವವರಿಗೇನು ಅವನ ಹತ್ರ ಸೂಪರ್ ಬೈಕ್ ಇದೆ, ಯೂಟ್ಯೂಬ್ ಮಾಡ್ತಾನೆ ದುಡ್ಡು ಬರುತ್ತೆ ಅಂತ ಅಷ್ಟೇ. ಆದರೆ ಯೂಟ್ಯೂಬ್ ಲೈಫ್ ಎಷ್ಟು ಕಷ್ಟ ಇದೆ. ಅವನಿಗೆ ಆರಾಮಿಲ್ಲದೆ ಇರಲಿ, ಇಲ್ಲದೇ ಇದ್ದರೂ ಕೂಡ ಅವನು ಗಾಡಿ ತೊಗೊಂಡು ಓಡಲೇಬೇಕು. ಯಾಕಂತೇಳಿದ್ರೆ ವೀಡಿಯೋಗಳನ್ನ ಬಿಡ್ತಾ ಇರಬೇಕು, ಆವಾಗಲೇ ಅವನಿಗೆ ಕಂಟೆಂಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಾಂದರೆ ಅವ್ನ ಮನೇಲಿ ಕೂತ್ಕೊಂಡು ವೀಡಿಯೋ ಮಾಡಿದರೆ ಯಾರೂ ನೋಡೋಲ್ಲ. ಹೊಸ ಜಾಗಗಳನ್ನ ತೋರಿಸ್ಬೇಕು, ಹೊಸ ವಿಷಯಗಳನ್ನ ತಿಳಿಸ್ಬೇಕು ಜನರಿಗೆ. ನಮಗೆ ತಕ್ಕ ಮಟ್ಟಿಗೆ ಆದಷ್ಟು ವಿಷಯಗಳನ್ನೆಲ್ಲ ತಿಳಿಸಿದರೆ ಅವರಿಗೂ ಓಹೋ ಇಂಥ ಜಾಗದಲ್ಲಿ ಈ ಥರ ಇದೆ ಅಂತ ಅವರಿಗೂ ಗೊತ್ತಾಗುತ್ತೆ. ಪಾಪ ಎಷ್ಟೋ ಜನರಿಗೆ ಕೆಲವೊಂದು ಕಡೆ ಹೋಗೋಕ್ಕಾಗಲ್ಲ. ಈಗ ಡಾಕ್ಟ್ರ್ ಬ್ರೋ ಅವರನ್ನೇ ತಗೊಳ್ಳಿ, ಈಗ ವಿದೇಶಕ್ಕೆಲ್ಲ ಹೋಗ್ತಾರೆ, ಒಳ್ಳೊಳ್ಳೆ ಜಾಗಗಳದ್ದು ವಿಡಿಯೋ ಮಾಡಿ ಹಾಕ್ತಾರೆ. ಅಂಥ ಜಾಗಗಳಿಗೆ ನಾವು ಹೋಗೋಕ್ಕಾಗತ್ತಾ? ಇಲ್ಲ. ಅಲ್ಲಿದು ವಿಶೇಷತೆ ಏನಂತ ನಮ್ಗೆ ತಿಳಿಸ್ತಾರೆ. ಹಂಗೇ ನಾವು ಅಂಥ ದೊಡ್ಡ ಮಟ್ಟಕ್ಕೆ ಹೋಗೋದು ಬೇಡ. ನಮ್ಮ ನಿಯರ್ ಬೈ ಸರೌಂಡ್ ಒಂದು 200-300 ಕಿಲೋಮೀಟ್ರ್ ಒಳಗಡೆ ಕೆಲವೊಂದು ಒಳ್ಳೊಳ್ಳೆ ಜಾಗಗಳಿವೆ. ಅಲ್ಲಿದ್ದು ವಿಶೇಷತೆ ಏನಂತ ನಮ್ಗೆ ಗೊತ್ತಿಲ್ಲ. ಯಾರೋ ಒಂದು ಗೈಡೆನ್ಸ್ ನೀಡ್ಕೊಂಡು ತಿಳ್ಕೊಂಡು ಅದ್ರ ಬಗ್ಗೆ ನಾವು ಮಾತಾಡ್ಬೋದು. ಹಂಗೆ ಯೂಟ್ಯೂಬ್ ಅವ್ರದ್ದು ತುಂಬ ಕಷ್ಟ ಲೈಫ್. ಮಳೆ ಇರಲಿ ಬಿಸಿಲು ಇರಲಿ ಹೊಡಿತಾ ಇರ್ಬೇಕು ಗಾಡಿ. ಅದು ಹೇಳ್ದಲ್ಲ, ಹುಷಾರಿಲ್ಲ ಅಂದರೂ ಯಾರೂ ಕೇಳಲ್ಲ, ವೀಡಿಯೋಗಳು ಬಿಡ್ತಾ ಇರಬೇಕು. ಸುಮ್ಮನೆ ಕೂರಲ್ಲ. ಎಲ್ಲರೂ ಅಂದ್ಕೊಂಡಾಗೆ ಸುಮ್ಮನೆ ಕೂತ್ರೆ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ ಕೆಲವರು. ಯೂಟ್ಯೂಬ್ ಮಾಡಿದರೆ ಆಯಿತು, ಬಿಟ್ಟರೆ ಆಯಿತು ಅಂತ. ಹಂಗಿಲ್ಲ. ಅವರಿಗೇನಾದರೂ ಹೊಸ ವಿಷಯಗಳನ್ನ ತಿಳಿಸ್ಬೇಕು, ಹೊಸ ಜಾಗಗಳನ್ನ ತೋರಿಸ್ಬೇಕು, ಅವ್ರಿಗೆ ಇಷ್ಟ ಆಗಬೇಕು. ಈ ಥರಲ್ಲೇ ಇದೆ ಯೂಟ್ಯೂಬ್ ಅವ್ರ ಲೈಫ್. ನಡೆ 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 ಸ್ಯಾಂಡ್ಗೆ ಮಜ್ಗೆ. ಸತ್ತು ಹೋಗ್ತಿದ್ದ ಲೋಫರ್ ನನ್ನ ಮಗ. ಬೇವರ್ಸಿಗಳು ನೋಡೋದಿಲ್ಲ ರೋಡ್ ಪಾಸ್ ಮಾಡುವಾಗ. ಅವನ ಅಪ್ಪನ ರೋಡ್ ಅಂತ ಅಂದ್ಕೊಂಡು ಪಾಸ್ ಮಾಡ್ತಿದ್ದಾನೆ. ನನ್ನ ಮಕ್ಕಳು ಸಾಯಕ್ಕೆ ಎದುರುಗಡೆ ಬರ್ತಾರೆ. ಹಿಂದೆ ಮುಂದೆ ನೋಡೋದಿಲ್ಲ, ಏನಿಲ್ಲ. ಅವ್ರ ಅಪ್ಪಂದ ರೋಡು. ಸ್ವಲ್ಪ ನೋಡ್ಕೊಂಡು ಹಿಂದೆ ಮುಂದೆ ನೋಡಿಕೊಂಡು ಸ್ವಲ್ಪ ಕ್ರಾಸ್ ಮಾಡಲಿ. ನನ್ನ ಮಗನಿಗೆ ಹೊಡೆದಿದ್ರೆ ಬಂದು ಸ್ಪೀಡಲ್ಲಿ 6 ಹೊಡೆದಾಗ ಆಗ್ತಿತ್ತು. ಎಲ್ಲ ಬೌಂಡ್ರಿಯಿಂದ ಹೊರಗಡೆನೆ. ನಾನು ಹೋಗೆ, ಅವನು ಹೋಗೆ. ಸ್ವಲ್ಪ ನೋಡ್ಕೊಂಡು ಓಡಿಸ್ತೀವಿ. ಹಿಂದ್ಗಡೆ ಏನು ಬರ್ತದೆ, ಮಿರರ್ ಏನಕ್ಕೆ ಇಟ್ಟಿರೋದು? ಗಾಡಿಯಲ್ಲಿ ಮಿರರ್ ಏನಕ್ಕೆ ಕೊಟ್ಟಿರ್ತಾರೆ?
ಏನು ಮೇಕಪ್ ಮಾಡಕ್ಕೆ ಕೊಟ್ಟಿರ್ತಾರಾ ಗಾಡಿಯಲ್ಲಿ ಮಿರರ್? ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಓಡಿಸಿ ಗಾಡಿ, ಇನ್ನೊಬ್ರಿಗೆ ಆಪತ್ತು ಅಂತ ಕೊಡಬೇಡಿ. ನಿಮ್ಮದು ನೂರಾರು ಟೆನ್ಷನ್ ಇರುತ್ತೆ, ಅದನ್ನೆಲ್ಲ ಗಾಡಿ ಓಡಿಸೋಗಿ ಇಟ್ಕೋಬೇಡಿ. ಸ್ವಲ್ಪ ಹಿಂದೆ ಮುಂದೆ ನೋಡಿಕೊಂಡು ಆರಾಮಾಗಿ ಗಾಡಿ ಓಡಿಸಿ. ಎಲ್ಲಾದರೂ ಬಂದು ಸ್ಪೀಡಲ್ಲಿ ಹೊಡೆದಿದ್ದಿದ್ರೆ ನೋಡಿದ್ರಲ್ಲ ಸ್ನೇಹಿತರೆ ಯಾರ್ದು ತಪ್ಪಂತ. ಓಕೆ, ಒಪ್ಕೋತೀನಿ, ನಂದು ಸ್ಪೀಡ್ ಐತೆ. ಆದರೆ ನಾವು ನೋಡ್ಕೊಂಡು ದೂರ ಗಾಡಿಗಳ ಡಿಸ್ಟೆನ್ಸ್ ನೋಡ್ಕೊಂಡು ಓಡ್ತೀವಿ. ಅದು ಸಡನ್ನೇ ರೈಟಿಗೆ ಎಳ್ಕೊಂಡು ಒಂದು ಇಂಡಿಕೇಟ್ರ್ ಇಲ್ಲ, ಏನೂ ಇಲ್ಲ, ಒಂದು ಹಿಂದೆ ಮುಂದೆ ನೋಡಲ್ಲ. ಹೆಚ್ಚು ಕಡಿಮೆ ಆಗಿದ್ದರೆ ಇವೆಲ್ಲ ಇನ್ಸಿಡೆಂಟ್ ನಡೆದಾಗ ಗಾಡಿ ಸ್ಪೀಡ್ ಆಟೋಮೆಟಿಕ್ಕಾಗಿ ಸ್ಲೋ ಆಗುತ್ತೆ. ಯಾಕಪ್ಪ ಬೇಕಂತ. ಒಂದು ರೈಡ್ ಬರ್ತೀವಿ, ಅದರಲ್ಲೂ ಈ ಥರದೆಲ್ಲ ಒಂದೊಂದು ಘಟನೆ ನಡೆದಾಗ ಮನಸ್ಸಿಗೂ ಬೇಜಾರಾಗುತ್ತೆ. ಯಾಕಂತೇಳಿದ್ರೆ ನಮ್ಮನ್ನು ನಂಬ್ಕೊಂಡು ನಮ್ಮ ತಂದೆ ತಾಯಿಗಳು, ತಂಗಿಯಂದಿರು, ಅಣ್ಣಂದಿರು ಎಲ್ಲ ಇರ್ತಾರೆ. ನಾವೇನು ವಾರದಲ್ಲಿ ಒಂದಿನ ರೈಡಿಂಗ್ ಅಂತ ಅನ್ಕೋತಿರೋ ಇಲ್ಲ ಶೋಕಿ ಅಂತ ಅನ್ಕೋತಿರೋ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನೋ ಹೊರಗಡೆ ಬರ್ತೀವಿ, ನೋಡಿದ್ರಲ್ಲ ಕಣ್ಣು ಮುಂದೆ ಆಗಿರುವಂಥ ಒಬ್ಬ ಬೈಕ್ ಅವನು ಸಡನ್ಲಿ ರೈಟಿಗೆ ಎಳ್ಕೊಂಡಿರೋದು. ಏನೋ ಒಂದು ಹೆಚ್ಚು ಕಡಿಮೆ ಆಯಿತು ಇಬ್ಬರಿಗೂ. ಒಂದೇ ಸಲ ಸ್ಪಾಟಲ್ಲಿ ಆಗೋದ್ರೆ ಮುಗೀತು. ನರಳುವ ಪರಿಸ್ಥಿತಿ, ಅದು ಮನೆಯವರಿಗೂ ನೋವು, ನಮಗೂ ನೋವು. ಈ ಥರ ಆಗೋದೆಲ್ಲ ಬೇಡ ಸ್ನೇಹಿತರೆ. ಅದಕ್ಕೆ ಹುಷಾರಾಗಿ ಕೇರ್ಫುಲ್ಲಾಗಿ ಓಡಿಸಿ ಗಾಡಿ.